ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ನನ್ನ ಮಗಂದು ಬರ್ಡೇ ಪ್ರಿಪ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಬರ್ಡೇ ಪ್ರಿಪ್ರೇಷನ್ ಅಂದರೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಜಸ್ಟ್ ನಮ್ಮ ಅಮ್ಮ ಮನೇಲಿ ಮಾತ್ರ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನೇ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾವೇ ಡೆಕೋರೇಷನ್ ಮಾಡೋಣ ಅಂತ ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಸೊ ಥಿಂಗ್ಸ್ ಎಲ್ಲ ಆಲ್ರೆಡಿ ತಂದು ಇಟ್ಕೊಂಡಿದ್ದೆ. ಸೊ ಅವನಿಗೆ ನಾವೇ ಪ್ರಿಪ್ರೇಷನ್ ಮಾಡೋಣ ಅಂತ ನಾನೇ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅವನಿಗೆ ಕೇಕ್ ಆರ್ಡ್ರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಪೇಸ್ಟ್ರಿ ಕೇಕ್ ತೊಗೊಬರೋಣ ಅಂತ. ಸೊ ಹಾಗಾಗಿ ನಾನು ನಮ್ಮ ಯಜಮಾನ್ರು ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಕೇಕ್ ಕಲೆಕ್ಷನ್ಸ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಫೈನಲಿ ಅಮ್ಮ ಸ್ಪೇಷಸ್ ಹತ್ರ ಬಂದ್ವಿ. ಇದು ಬ್ಯಾಂಗ್ಳೂರಿನಲ್ಲಿ RR ನಗರಲ್ಲಿದೆ. ಒನ್ ಆಫ್ ದ ಬ್ರ್ಯಾಂಚ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನ್ಸು. ನಾವು ಯಾವಾಗ ತೊಗೊಂಡ್ರು ನಾವು ಇಲ್ಲೇ ಬಂದು ತೊಗೊಳ್ಳೋದು ಕೇಕ್ನ. ಸೊ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ರೆಡಿ ಇರೋದನ್ನು ಬೇಡ ಅಂತ ಹೇಳಿದ್ರು ಅವ್ರು ಒಳಗಡೆ ಫ್ರೆಶ್ಶಾಗಿ ಮಾಡೇ ಕೊಡ್ತಾರೆ. ಬಟ್ ಟೈಮ್ ಕೊಟ್ಟರೆ ಒಂದು 20 to 30 ಮಿನಿಟ್ಸ್ ಅಂತ ಹೇಳ್ತಾರೆ, ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಕೇಕ್ ಡಿಸೈನ್ಸ್ನ. ಯಾವ ಥರ ಬೇಕೋ ನಾವು ಆ ಥರ ಮಾಡಿಸ್ಕೋಬೋದು. ನಮಗೆ ಯಾವ ಥರ ಡಿಸೈನ್ಸ್ ಬೇಕೋ ಅವ್ರಿಗೆ ತೋರಿಸಿದ್ರು ಕೂಡ ಅವ್ರು ನಮಗೆ ಅದನ್ನು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಬಟ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಅದ್ರ ಮೇಲೆ ಪರ್ KG ಬೇರೆ ಇರುತ್ತೆ. ಡಿಸೈನ್ಸ್ ಏನಾದ್ರು ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಪರ್ KGಗೆ 200, 300 ಈ ಥರ ಎಕ್ಸ್ಟ್ರಾ ಅಮೌಂಟ್ನ ಅವರು ಚಾರ್ಜ್ ಮಾಡ್ತಾರೆ. ಫ್ಲೇವರ್ಸ್ ಎಲ್ಲ ಇರುತ್ತೆ. ಸೊ ಫ್ಲೇವರ್ಸ್ ಮೇಲೂ ಕೂಡ ಚಾರ್ಜಸ್ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು, ಇದೆಲ್ಲ ಸಿಂಪಲ್ಲಾಗಿ ಇಟ್ಟಿರ್ತಾರೆ ಒಂದು ಡಿಸ್ಪ್ಲೇ ಥರ. ಸೊ ಇದನ್ನು ಬೇಕಾದರೂ ತೊಗೋಬೋದು, ಇಲ್ಲ ಫ್ರೆಶ್ಶಾಗಿ ನಮಗೆ ಮಾಡಿಕೊಡಿ ಅಂದ್ರೂ ಅವ್ರು ಮಾಡಿಕೊಡ್ತಾರೆ. ಕಸ್ಟಮೈಸ್ ಬೇಕಾದರೂ ಮಾಡಿಸ್ಕೋಬೋದು. ಚೆನ್ನಾಗಿತ್ತು. ಸೊ ನಾವು ಡಿಸೈನ್ಸ್ ನೋಡೋಣ ಅಂತ ನೋಡ್ತಾ ಇದ್ವಿ. ಜಸ್ಟ್ ಪ್ಲೇನಲ್ಲಿ ಬೇಡ, ಇದೇ ಫಸ್ಟ್ ಬರ್ಡೇ ಅಲ್ವಾ, ಸೊ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಕೇಳ್ತಾ ಇದ್ವಿ ಅವ್ರನ್ನ. ಆಮೇಲೆ ಅವ್ರು ಹೇಳಿದ್ರು ಅಲ್ಲೊಂದು ಸ್ಕ್ಯಾನರ್ ಇದೆ. ಸೊ ಅದನ್ನು ಗೂಗಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಯಾವ್ದು ಬೇಕೋ ಆ ಡಿಸೈನ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನು ಸ್ಕ್ಯಾನ್ ಮಾಡಿ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ವಿ. ಅದರಲ್ಲಿ ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದಾಗಿತ್ತು. ನೋಡ್ತಾ ಇರ್ಬೋದು ಯಾವ ಥರ ಡಿಸೈನ್ ಬೇಕೋ ಆ ಥರ ಎಲ್ಲ ಇದೆ. ಬಾಸ್ ಬೇಬಿ ಥರ, ಬಾರ್ಬಿ ಡಾಲ್ ಥರ ಎಲ್ಲ ಥರ ಕಲೆಕ್ಷನ್ಸು ಇತ್ತು. ಸೊ ಅದನ್ನು ಚೆಕ್ ಮಾಡ್ತಾ ಇದ್ವಿ. ರೌಂಡ್ ಇರುತ್ತಲ್ಲ, ಮಧ್ಯದಲ್ಲೇ ಬಾಸ್ ಬೇಬಿ ಅಂತ ಬರೀರಿ ಮೇಲ್ಗಡೆ, ಓಕೆನಾ? ಅದರಲ್ಲಿ ಒಂದು ಗೊಂಬೆ, ಅದೊಂದು ಮಾತ್ರ ಬಾಸ್ ಬೇಬಿ ಡಾಲ್ ಇದೆಯಲ್ಲ, ಅದೊಂದು ಮಾತ್ರ ಇದ್ರೆ ಸಾಕು. ಅಂದ್ರೆ ಇದು ನಮ್ಮ ಸೈಡಲ್ಲಿ ಬೇಡ, ಸೈಡಲ್ಲಿ ಬೇಡ, ಫ್ರಂಟ್ ಟಾಪಲ್ಲೇ ಬರಲಿ. ಫೋಟೋ ಕ್ಲಿಕ್ ಮಾಡ್ಬೋದು, ವೈರಲ್ಲು ಮಾಡ್ಬೋದು. ಬೇಕಾದ್ರೆ ನೀವು ಯಾವ ಫೋಟೋ ಕೊಡ್ತೀರಾ ಅದನ್ನ ಪ್ರಿಂಟ್ ಮಾಡಿ ಹಾಕ್ಕೊಡ್ತೀವಿ. ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಅದಕ್ಕೆ ಏನು ಚಾರ್ಜ್? 200 ಆಗುತ್ತಾ? ಸ್ಕ್ವೇರ್ ಆಗಲ್ಲ, ಫೋಟೋ ಫೋಟೋ 1 kg ಚೆನ್ನಾಗಿರೋ ಚಾರ್ಜ್ ಮಾಡೋ ಫೋಟೋ ಅಂದ್ರೆ ಯಾವ ಬೇಕು? ಈಗ ಒಂದು 2 ಅವರ್ಸಲ್ಲಿ ಬೇಕಾಗ್ಬೋದು. ಆಗುತ್ತಾ? ಆ ಬಾಸ್ ಬೇಬಿ ಬೇಡ, ಫೋಟೋ ಬೇಡ ಅನ್ಸುತ್ತೆ. ಫಸ್ಟು ಕಟ್ ಮಾಡಿಬಿಡ್ತೀವಲ್ಲ, ಇಲ್ಲ ಮಾಡ್ಸಂಡು ಬರ್ಡೇಗೆ ಬೇಕಾದ್ರೆ ಕ್ಲೀನ್ ಮಾಡಿಸ್ಕೋಬೋದು. ಇಲ್ಲ ಈ ಥರ ಏನಾದರೂ ಮಾಡ್ಬೋದು, ಬೇಡ. ಸೊ ಅಲ್ಲಿಂದ ನೆಕ್ಸ್ಟು ನಾವು ಡ್ರೈ ಫ್ರೂಟ್ ಶಾಪ್ಗೆ ಹೋದ್ವಿ. ಚಾಕ್ಲೇಟ್ಸ್ ತೊಗೊಬರೋಣ ಅಂತ. ಆ ಕಲರ್ಸ್ ಪೇಪರ್ಸ್ ಇರುತ್ತಲ್ಲ, ಸೊ ಡೆಕೋರೇಷನ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋದ್ವಿ. ಚೆನ್ನಾಗಿತ್ತು ಚಾಕ್ಲೇಟ್ಸ್ ಎಲ್ಲ. ಒಂದೊಂದರಲ್ಲಿ ಒಂದೊಂದು ಥರ ನಟ್ಸ್ಗಳನ್ನ ಯೂಸ್ ಮಾಡಿರ್ತೀವಿ ಅಂತ ಹೇಳಿದ್ರು. ಪರ್ KG ಬಂದು 980 rupees ಅಂತ ಹೇಳಿದ್ರು. ಚೆನ್ನಾಗಿತ್ತು ಕಲರ್ಸಲ್ಲಿ. ಡೆಕೋರೇಷನ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗಿ ನೋಡ್ತಾ ಇದ್ವಿ ಕಲೆಕ್ಷನ್ಸ್ನ. ಚೆನ್ನಾಗಿತ್ತು. ಆ್ಯಂಡ್ ಇದು ಕೂಡ RR ನಗರಲ್ಲೇ ಇರೋದು ಡ್ರೈ ಫ್ರೂಟ್ ಶಾಪ್ಸು. ಚೆನ್ನಾಗಿದೆ ಕಲೆಕ್ಷನ್ಸು, ಕ್ಯಾಂಡೀಸು, ಆಮೇಲೆ ಅದರಲ್ಲಿ ಒಂದು ಹಾರ್ಟ್ ಶೇಪಲ್ಲಿ ಮತ್ತು ಸ್ಮೈಲಿ ಫೇಸ್ನಲ್ಲಿ ಆ ಥರ ಎಲ್ಲ ಕಲೆಕ್ಷನ್ಸ್ ಇಟ್ಟಿದ್ರು. ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಡೆಕೋರೇಷನ್ಗೆ ಅದೆಲ್ಲ ತೊಗೊಂಡ್ರೆ ಪಾಪ ಏನು ತಿನ್ನಲ್ವಲ್ಲ, ಸೊ ಅದಕ್ಕಾಗಿ ಅದು ತೊಗೊಂಡಿಲ್ಲ. ಬಟ್ ನಾವು ಈ ಕಲರ್ಸ್ ಇದೆಯಲ್ಲ ರ್ಯಾಪರ್ಸು, ಸೊ ಅದ್ರಲ್ಲಿ ತೊಗೊಂಡ್ವಿ, ಮಿಕ್ಸ್ ಮಾಡಿ ತೊಗೊಂಡ್ವಿ ಸ್ವಲ್ಪ ಚಾಕ್ಲೇಟ್ಸ್ನ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ಮೈಲಿ ಫೇಸಲ್ಲಿ ಹ್ಯಾಪಿ ಫೇಸು ಆ್ಯಂಡ್ ನಂಬರ್ಸು, ನೇಮ್ಸು ಮತ್ತು ಹಾರ್ಟ್ ಶೇಪ್ಸು ಈ ಥರದ್ರಲ್ಲೆಲ್ಲ ಇಟ್ಟಿದ್ರು. ಅಷ್ಟೇ ಅಲ್ಲ, ಮಕ್ಳಿಗೋಸ್ಕರ ಅಂತಲೇ ಬೈಕಲ್ಲಿ, ಕಾರ್ದಲ್ಲಿ ಇದರಲ್ಲೆಲ್ಲ ಒಂಥರ ಚಾಕ್ಲೇಟ್ಸ್ ಬರುತ್ತಲ್ಲ ಆ ಥರ ಎಲ್ಲ ಇಟ್ಟಿದ್ರು ಡೆಕೋರೇಷನ್ಗೆ ಅಂತಲೇ. ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಬೈಕಲ್ಲಿ
ಕಾರ್ಗಳಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ರಲ್ಲ, ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಬಟ್ ಅದನ್ನು ಯಾವುದನ್ನು ತೊಗೊಳ್ಳಿಲ್ಲ. ಬಟ್ ಅವನು ಇವಾಗ ಏನು ತಿನ್ನಲ್ವಲ್ಲ, ಸೊ ನೆಕ್ಸ್ಟ್ ಟೈಮ್ ಬೇಕಾದ್ರೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಜಸ್ಟ್ ಒಳಗಡೆ ಒಂದು ನೋಡೋಣ ಏನೇನಿದೆ ಅಂತ ನೋಡ್ತಾ ಇದ್ವಿ ಅಷ್ಟೇ. ಬಟ್ ಚೆನ್ನಾಗಿತ್ತು. ಆ್ಯಂಡ್ ರೇಟು ಅಂತ ಅಂದರೆ ಅಲ್ಲಿ ರೇಂಜಿಗೆ ಸ್ವಲ್ಪ ಕರೆಕ್ಟಾಗೇ ಇದೆ, ಬಟ್ ನಮಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಸೊ ಹಾಗಾಗಿ ನಾವು ಡ್ರೈ ಫ್ರೂಟ್ಸ್ ಏನೂ ತೊಗೊಂಡಿಲ್ಲ. ನಾವು ಯಾವಾಗಲೂ ತೊಗೊಳ್ಳೋದು ಮಾರ್ಕೆಟಲ್ಲೇ ತೊಗೊಬಿಡ್ತೀವಿ, ಹೋಲ್ಸೇಲ್ ಶಾಪ್ಸಲ್ಲಿ. ಸೊ ಇಲ್ಲೇ ನಾವು ತೊಗೊಂಡಿಲ್ಲ, ಜಸ್ಟ್ ಚಾಕ್ಲೇಟ್ಸ್ ತೊಗೊಂಡು ನಾವು ಹೊರಟ್ವಿ. ಅಲ್ಲಿಂದ ಮನೆಗೆ ಬಂದು ನಾವು ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಲ್ಲ ನಾವೇ ಅದೆಲ್ಲ ಥಿಂಗ್ಸ್ನ ನಾನು ಆಲ್ರೆಡಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾವೇ ರೆಡಿ ಮಾಡ್ತಾ ಇದ್ದೀವಿ ಮನೆಗೆ ಬಂದು. ಈ ಡೆಕೋರೇಷನ್ಸ್ ಥಿಂಗ್ಸ್ ಎಲ್ಲ ಒಂದೇ ಕಾಂಬೋ ಪ್ಯಾಕಲ್ಲಿತ್ತು. ಸೊ ಆ ಬ್ಯಾನರ್ಸ್ ಆಗಿರ್ಬೋದು, ಆ ಶೀಟ್ಸ್ ಆಗಿರ್ಬೋದು, ಈ ಬಲೂನ್ಸ್ ಆಗಿರ್ಬೋದು, ಆ್ಯಂಡ್ ಆ ಕಾರು ಸೈಕಲ್ ಥರ ಎಲ್ಲ ಪಿಕ್ಚರ್ಸ್ ಇದೆಯಲ್ಲ, ಸೊ ಅದೆಲ್ಲ ಒಂದೇ ಪ್ಯಾಕಲ್ಲಿ ಬಂದಿತ್ತು, ಪ್ಯಾಕ್ ಆಫ್ ಒನ್ನಲ್ಲಿ. ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಹರಟೆ ಹೊಡ್ಕೊಂಡು ಮಾತಾಡ್ತಾ ಒಳಗಡೆ ನಾನ್ ವೆಜ್ಜಿಗೆ ರೆಡಿ ಮಾಡ್ಕೋತಾ ಇದ್ವಿ. ಚಿಕನ್ ಮಾಡ್ತಾಯಿದ್ವಿ. ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ವಿ. ಸೊ ಒಳಗಡೆ ಎಲ್ಲ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ವಿ. ನಮ್ಮಮ್ಮ ಮನೇಲಿ ಅಡುಗೆ ಮನೇಲಿ ನಾವು ನಾನ್ ವೆಜ್ ಮಾಡಲ್ಲ, ಹಾಗಾಗಿ ಹೊರಗಡೆ ಹಾಲಲ್ಲಿ ಮಾಡ್ಕೋತಾ ಇದ್ವಿ. ಬಟ್ ಮಸಾಲೆಗೆ ಏನೇನು ಬೇಕೋ ಎಲ್ಲ ಒಳಗಡೆನೇ ಹುರ್ಕೊಂಡು ರುಬ್ಬಿ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಇವರಿಬ್ಬರು ನನಗೆ ಅತ್ತೆದಿರಾಗಬೇಕು, ಅಂದರೆ ನಮ್ಮ ಮಮ್ಮಿಯ ತಮ್ಮಂದಿರ ಹೆಂಡ್ತಿದಿರು ಇವರಿಬ್ಬರು. ಸೊ ಹಾಗಾಗಿ ಊರಿಂದ ಬಂದಿದ್ದರು. ಸೊ ಇವರೇ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ರು. ನಾನ್ ವೆಜ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಆ್ಯಂಡ್ ನಮ್ಮ ಚಿಕ್ಕಪ್ಪನೇ ಅಡುಗೆ ಮಾಡ್ತಾಯಿದ್ರು, ಒಳಗಡೆ ಮಸಾಲೆ ಎಲ್ಲ ರುಬ್ಬಿ ಕೊಡ್ತಾಯಿದ್ರಲ್ಲ, ಸೊ ಚಿಕನ್ ಫ್ರೈ ರೆಡಿ ಮಾಡ್ಕೋತಾಯಿದ್ರು. ಇವರು ಅಡುಗೆ ಭಟ್ರೆ, ಮುಂಚೆ ಮಾಡ್ತಿದ್ರು, ಬಟ್ ಇವಾಗ ಮಾಡ್ತಾಯಿಲ್ಲ ಹೊರಗಡೆ ಎಲ್ಲೂ. ಬಟ್ ಚಿಕನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಚಿಕನ್ ಫ್ರೈ ಎಲ್ಲ ಆದಮೇಲೆ ಸಾಂಬಾರಿಗೂ ಕೂಡ ಇವರೇ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೋತಾಯಿದ್ರು. ಚಿಕನ್ ಫ್ರೈ ಆ್ಯಂಡ್ ಸಾಂಬಾರು ಎರಡೂ ಇವರೇ ಮಾಡಿದ್ದು. ಮಸಾಲೆ ಎಲ್ಲ ರುಬ್ಕೊಟ್ಟಿದ್ದು ನಮ್ಮ ಅತ್ತೆದಿರು, ಆಲ್ರೆಡಿ ತೋರಿಸಿದ್ನಲ್ಲ ಅವರಿಬ್ಬರೇ. ಆ್ಯಂಡ್ ಚಿಕನ್ ಸಾಂಬಾರಿಗೆ ಫ್ರೈಗೆ ಎಲ್ಲ ಇವರೇ ರೆಡಿ ಮಾಡಿಕೊಂಡು ಊಟ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಡುಗೆಗೆಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಯಾಕೆಂದರೆ ಹಾಲಲ್ಲಿ ಮಾಡ್ತಿದ್ವಲ್ಲ, ಸೊ ಕೇಕ್ ಕಟ್ಟಿಂಗ್ ಕೂಡ ಹಾಲಲ್ಲೇ ಇರೋದ್ರಿಂದ ಮುಗಿದ್ಮೇಲೆ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಡೆಕೋರೇಷನ್ ಆಗ್ತಿದೆ. ಇಲ್ಲಿ ನೋಡಿದ್ರೆ ಬರ್ಡೇ ಬಾಯ್ ಮನ್ಕೊಂಬಿಟ್ಟೈತೆ. ಪ್ರಿಪ್ರೇಷನ್ ಎಲ್ಲ ಮುಗೀತು. ನೆಕ್ಸ್ಟ್ ಏನಿದ್ರು ನಮ್ಮದು ಮುಂದೆ ಕಂಟಿನ್ಯೂ ಆಗುತ್ತೆ ಇದೆ ವ್ಲಾಗು, ಕೇಕ್ ಕಟ್ಟಿಂಗ್ ವ್ಲಾಗು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.